ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಈತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 29. ಸಮೃದ್ಧ ಪ್ರೀತಿಗೆ ಸಂಪೂರ್ಣ ಸೋತು ಹೋದರೂ ಅವನಿಗೆ ಕ್ಷಮೆ ನೀಡಲಿಲ್ಲ ಈತಿ. ನಾಳೆ ಅವನ ಬರ್ತ್ಡೇ, ಅದಕ್ಕಾಗಿಯೇ ಯಾರೂ ಕೊಡಲಾಗದ ಗಿಫ್ಟ್ ಕೊಡಲು ನಿರ್ಧರಿಸಿದ್ಲು. ಪ್ಲೀಸ್ ಈತಿ, ಇದೊಂದು ಬಾರಿ ಕ್ಷಮಿಸಿಬಿಡೆ. ಅಂದು ಸಹ ಅವ ಕೇಳಿದ್ದು ಕ್ಷಮೆಯನ್ನೇ. ಊಟ ಮುಗಿಸಿ ಮಲಗಲು ಬಂದಾಗ, ಸರಿ ಕೊಡ್ತೀನಿ. ನಾನು ಕೇಳಿದ್ದು ನೀವು ಕೊಡ್ತೀರಾ? ಅವನ ಮುಂದೆ ಕೈ ಕಟ್ಟಿ ಕೇಳಿದ್ಲು. ಏನು ಬೇಕೋ ಕೇಳು, ಕೊಡ್ತೀನಿ ಎಂದವನಿಗೆ ಅವಳ ಕ್ಷಮೆ ಅಷ್ಟೇ ಬೇಕು. ಏನೇ ಆದರೂ ಕೊಡ್ತೀರಾ? ಮತ್ತೊಮ್ಮೆ ಕೇಳಿದ್ಲು. ಖಂಡಿತ, ನನಗೆ ನಿನ್ನ ಕ್ಷಮೆ ಬೇಕು. ಅವಳ ಕೈ ಹಿಡಿದು ಬೇಡಿದ. ಸರಿ, ನನಗೆ ಡಿವೋರ್ಸ್ ಕೊಡಿ. ಗಟ್ಟಿಯಾಗಿ ನುಡಿದವಳ ಮಾತು ಕೇಳಿ ಕಲ್ಲಂತೆ ನಿಂತು ಬಿಟ್ಟನವ. ಇತಿ, ತಮಾಷೆ ಮಾಡುತ್ತಿಲ್ಲ ತಾನೆ? ಹೋಗು ಮಲಗು, ತಡವಾಗುತ್ತಾ ಎಂದವ ಅವಳ ಕೈ ಬಿಟ್ಟ. ನಂಬಲ್ಲ ಸಾಧ್ಯವಾದ ಮಾತಲ್ಲವೇ ಅವಳು ನುಡಿದಿದ್ದು. ಏನೇ ಕೇಳಿದ್ರು ಕೊಡ್ತೀನಿ ಅಂದ್ರಲ್ಲ, ನನಗೆ ಡಿವೋರ್ಸ್ ಬೇಕು, ಕೊಡಿ. ಮತ್ತೊಮ್ಮೆ ಕೇಳಿದ್ಲು. ಇಲ್ಲ, ಅದು ಸಾಧ್ಯ ಇಲ್ಲ. ನಾನು ನಿನ್ನ ಬಿಟ್ಟು ಬದುಕಿಲ್ಲ. ಬೇಕಿದ್ರೆ ಪ್ರಾಣ ಬಿಡ್ತೀನಿ ಎಂದವ ಅವಳ ಕೈಯನ್ನು ಮತ್ತೆ ತನ್ನ ವಶಕ್ಕೆ ತೆಗೆದುಕೊಂಡು ನುಡಿದ. ಅದು ಆಮೇಲಿನ ಮಾತು. ನನಗೆ ಮೊದಲು ಬಿಡುಗಡೆ ಕೊಡಿ ನಿಮ್ಮಿಂದ. ನಿಮ್ಮ ಮುಖ ನೋಡಿಕೊಂಡು ಇರಲು ನನಗೆ ಆಗದು. ಪ್ಲೀಸ್ ಯೋಚನೆ ಮಾಡು ಈತಿ. ನಾನು ನಿನ್ನ ರಾಣಿ ಥರ ನೋಡ್ಕೋತೀನಿ. ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಗಿರ್ತೀನಿ. ಪ್ಲೀಸ್. ಅವನಿಗಾಗಲೇ ಗಂಟಲು ಉಬ್ಬಿ ಬಂದಿತ್ತು. ಈಗಾಗಲೇ ಕೊಟ್ಟಿರೋ ಕಷ್ಟಗಳಿಗೆ ಏನು ಉತ್ತರ ಕೊಡ್ತೀರಾ? ಅವನ ಕಣ್ಣಿನಲ್ಲೇ ಕಣ್ಣಿಟ್ಟು ಕೇಳಿದ್ಲು. ಆಗಿದ್ದು ಬದಲಾಯಿಸೋದು ಆಗನ ಕಣೆ. ಇನ್ನು ಮುಂದೆ ನೀನು ಹೇಳಿದಾಗ ಕೇಳ್ಕೊಂಡಿರ್ತೀನಿ. ಪ್ಲೀಸ್. ಅದೆಲ್ಲ ನನಗೆ ಗೊತ್ತಿಲ್ಲ. ಅವನಿಂದ ಕೈ ಬಿಡಿಸಿಕೊಂಡ್ಳು. ಪ್ಲೀಸ್ ಇತಿ, ನನ್ನ ಮಾತು ಕೇಳೆ ಎಂದು ಅವನು ನುಡಿಯುತ್ತಿದ್ದರು. ನನ್ನ ನಿದ್ದೆ ಬಂದಿದೆ. ನಾಳೆ ರಾತ್ರಿ ಒಳಗೆ ಉತ್ತರ ಕೊಡ್ತೀನಿ ಎಂದವಳು ಮಲಗಿಬಿಟ್ಲು. ಇತ್ತ ಅವಳ ಮಾತು ಕೇಳಿ ನಿದ್ದೆ ಬಹುದೂರ ಆಗಿತ್ತು. ಏನೂ ಆಗಬಾರ್ದು ಎಂದು ಇಷ್ಟೆಲ್ಲ ಕಷ್ಟಪಟ್ಟನೋ ಅದೇ ಹಾಗೆ ಹೋಗಿತ್ತು. ಅವಳ ಮುಖವನ್ನೇ ದಿಟ್ಟಿಸುತ್ತಾ ಮಲಗಿದವನ ತಲೆಯಲ್ಲಿ ನೂರಾರು ಯೋಚನೆಗಳು. ನಿನ್ನೆ ಕುಡಿದು ಬಂದಾಗ ಒಪ್ಪಿಕೊಂಡ್ಳು. ಇಂದು ಹೀಗೇಕೆ ಉಲ್ಟಾ ಮಾತನಾಡುತ್ತಿದ್ದಾಳೆ? ಯಾರಾದರೂ ಬೆದರಿಕೆ ಹಾಕಿದಾರಾ? ನೋಡುವ, ನಾಳೆ ರಾತ್ರಿವರೆಗೂ ಸಮಯ ಇದೆ ಎಂದು ಮಲಗಿದಾಗ 10:30. ಅವನು ಮಲಗಿದ ಮೇಲೆ ಎದ್ದವಳು ಅವನನ್ನೊಮ್ಮೆ ದೀರ್ಘವಾಗಿ ನೋಡಿ ನಸು ನಕ್ಕು ನಡೆದದ್ದು ತನ್ನ ನಾದಿನಿಯ ರೂಮಿಗೆ. ಬನ್ನಿ ಅತ್ತಿಗೆ, ನಿಮಗ ಕಾಯ್ತಿದ್ದೆ ಎಂದು ಬಾಗಿಲಲ್ಲಿ ನಿಂತಿದ್ಲು ಸಾನು. ಅತ್ತಿಗೆ ನಾದಿನಿ ಜೊತೆಗೆ ಸಾಕು, ಸಾರ್ಥಕ್, ಸಮರ್ಥ್ ಎಲ್ಲ ಸೇರಿ ಡೆಕೋರೇಷನ್ ಮಾಡಿದ್ರು ಟೆರೆಸ್ ಮೇಲೆ. 5-6 ಜನರಾದ್ರಿಂದ ಡೆಕೋರೇಷನ್ ಬೇಗನೆ ಮುಗಿತು. ಎಲ್ಲವೂ ಇತಿಯ ಆಸೆಯಂತೆ ರೆಡಿಯಾಗಿತ್ತು. ಅವನಿಷ್ಟವಾದ ಚಾಕ್ಲೇಟ್ ಕೇಕ್ ಅವಳು ತಯಾರು ಮಾಡಿದ್ಲು. ಸಮಯ ಸರಿಯಾಗಿ 11:45 ಆದಾಗ ಎಲ್ಲ ಸದಸ್ಯರನ್ನು ಟೆರೆಸ್ಗೆ ಕರೆದುಕೊಂಡು ಹೋದರು ಸಾನು. ಸಾಕು, ಇತಿ ತನ್ನ ರೂಮಿಗೆ ಬಂದ್ಲು. ಸಮೃದ್ಧ್ ಏಳಿ ಮೇಲೆ ಎಂದು 12ಕ್ಕೆ 10 ನಿಮಿಷ ಇರುವಾಗ ಎಚ್ಚರಿಸುತ್ತಿದ್ಲು. ಯಾಕೆ ಇತಿ, ಏನಾಯಿತು? ಮತ್ತೆ ಹೊಟ್ಟೆ ನೋವಾ? ದಿಗ್ಗನೆ ಎದ್ದು ಕುಳಿತು ಅವಳ ಮುಖ ನೋಡಿದ. ನನಗೇನು ಸಮಸ್ಯೆ ಇಲ್ಲ. ನಾನು ಹೇಳಿದ ಕೆಲಸ ಏನು ಮಾಡಿದ್ರಿ? ಮುಖ ಬಿಗಿ ಇಟ್ಟುಕೊಂಡೆ ಕೇಳಿದ್ಲು. ಪ್ಲೀಸ್ ಇತಿ, ಇದು ಆ ವಿಷಯ ಮಾತಾಡೋ ಸಮಯನಾ? ಪಾಪ ಆಗಷ್ಟೇ ನಿದ್ದೆ ಮಾಡಿದ್ದ. ಇಲ್ಲ, ಇನ್ನೂ ಯಾವಾಗ ಕೇಳಲಿ? ಕೊನೆಯ ಬಾರಿ ಕಾಡಿಸಿದ್ಲು. ಪ್ಲೀಸ್, ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ಸೋತು ಹೋಗಿದ್ದವ. ಡಿವೋರ್ಸ್ ಬದಲು ನಾನು ಶಿಕ್ಷೆ ಕೊಡ್ತೀನಿ, ಸ್ವೀಕರಿಸ್ತೀರಾ? ಅವನಿಂದ ದೂರ ಸರಿದು ನಿಂತಳು. ಏನಾದರೂ ಕೊಡು, ಅನುಭವಿಸುವೆ. ಪಾಪಚ್ಚೆ, ಅದಾಗಲೇ ಅರ್ಧ ಸತ್ತಿರುನುವ. ನಾಳೆ ಆಫೀಸ್ ರಜೆ ಹಾಕಿ ತನ್ನ ಕಣ್ಣು ಸಂಕುಚಿಸಿ ಕೇಳಿದ್ಲು. ಏನೋ ಏನಿತಿ? ಅವಳ ಮಾತು ಅರ್ಥೈಸಿಕೊಂಡವನ ಮುಖದಲ್ಲಿ ಗೊಂದಲ ತುಂಬಿತ್ತು. ಏನು ಅಂದರೆ ಲೀವ್ ಹಾಕಿ ಮನೇಲಿರಿ ಅಂದೆ ಜೋರಾಗಿ ಹೇಳಿದ್ಲು. ಸರಿ ಕಣೆ, ಬೇಕಿದ್ರೆ ಆಫೀಸ್ಗೆ ಹೋಗೋದೇ ಇಲ್ಲ. ನನಗೆ ನಿನ್ನ ಖುಷಿ ಒಂದೇ ಬೇಕು. ಖುಷಿಯಲ್ಲಿ ನುಡಿದನವ. ಅವನ ಮಗುವ ಬೊಗೆಸಿಯಲ್ಲಿ ಹಿಡಿದು, ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ. ಕೊನೆಯವರೆಗೂ ಹೆಜ್ಜೆ ಹಾಕುವ ನಿಮ್ಮ ಜೊತೆಗೆ. ಹಿಡಿಯಷ್ಟು ಪ್ರೀತಿ ನೀಡುವುದು ಸಾಕು ನನಗೆ. ನನ್ನ ಹೆಸರು ಹೋಗುವುದಾದರೂ ನಿಮ್ಮ ಮಡಿಲೇಬೇಕೆನಗೆ ಮುದ್ದಾಗಿ ಹೇಳಿದಳು. ಸರಿಯಾಗಿ 12 ಗಂಟೆಗೆ ಸಮೃದ್ಧ ಮುಖ ಊರಗಲ ಆಯಿತು. ತನ್ನವಳ ಈ ಪರಿಯ ಹಾರೈಕೆಗೆ ಏನು ಹೇಳಬೇಕೋ ತಿಳಿಯದೆ ಗಟ್ಟಿಯಾಗಿ ಅಪ್ಪಿಬಿಟ್ಟ. ಸಾರಿ ಸಮೃದ್ಧ, ನಿಮಗೆ ಶಾಕ್ ಕೊಡಬೇಕು ಅಂತ ಸುಮ್ಮನೆ ಡಿವೋರ್ಸ್ ಕೇಳಿದೆ. ಮೆಲ್ಲಗೆ ನುಡಿದಳು. ಒಂದು 5 ನಿಮಿಷ ಸುಮ್ಮನೆ ಇರು ಎಂದವ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿದ. ಆ ಒಪ್ಪಿಗೆಯಲ್ಲಿ ಅವಳನ್ನೆಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎಂಬ ನೋವಿತ್ತು. ಸಾರಿ, ನನ್ನ ಕಡೆಯಿಂದಾನೂ ತಪ್ಪಾಗಿದೆ. ಇಬ್ಬರು ಕ್ಷಮಿಸಿ ಮುಂದೆ ಜೀವನ ನೋಡುವ. ಇದೆಲ್ಲ ಮರೆತು ಬಿಡುವ ಎಂದಳು. ಇಲ್ಲ, ನಂದೇ ಜಾಸ್ತಿ ತಪ್ಪು ಎಂದವ ಅವಳನ್ನು ಬಿಡಲು ತಯಾರಿಲ್ಲ. ಅಣ್ಣ, ಅತ್ತಿಗೆ ಬಾಗಿಲು ತೆಗೀರಿ, ಕೇಕ್ ಕಟ್ ಮಾಡಿ ಆಮೇಲೆ ಎಷ್ಟೊತ್ತಾದರೂ ರೊಮ್ಯಾನ್ಸ್ ಮಾಡುವ್ರಂತ್ರಿ ಹೊರಗಿನಿಂದ ಕೂಗಿದಳು ಸಾನು. ನಕ್ಕು ಬಾಗಿಲು ತೆಗೆದಳು ಇತ್ತೆ. ತಕ್ಷಣ ಓಡಿ ಬಂದು ತನ್ನಣ್ಣನ ತೆಕ್ಕೆಗೆ ಬಿದ್ದವಳು. ಹ್ಯಾಪಿ ಬರ್ತ್ಡೇ ಮೈ ಹೀರೋ. ಪ್ರತಿ ವರ್ಷ ನಂದೇ ಫಸ್ಟ್ ವಿಶ್, ಬಟ್ ಇನ್ಮೇಲೆ ಅತ್ತಿಗೆ ಇರ್ತಾರೆ ಎಂದು ಮೂತಿ ಉಬ್ಬಿಸಿದ್ಲು. ನಿನಗೆ ಮದುವೆ ಆದಮೇಲೆ ನಿನ್ನ ಗಂಡನಿಗೆ ಫಸ್ಟ್ ವಿಶ್ ಮಾಡುವಂತೆ ಎಂದ ಸಮೃದ್ಧ. ಸಾನು ಅದಾಗಲೇ ಋತ್ವಿಕಿಂದ ಹೋಗಿದ್ಲು ಕನಸಲ್ಲಿ. ಹ್ಯಾಪಿ ಬರ್ತ್ಡೇ ಅಣ್ಣ. ಅವನಿಂದ ಬಂದ ಸಾರ್ಥಕ್, ಸಮರ್ಥ್, ಸಾಕು ಕೂಡ ವಿಶ್ ಮಾಡಿದರು. ಹಾಗೆ ಮನೆಯವರೆಲ್ಲ.
ವಿಶ್ ಮಾಡಿದ ಮೇಲೆ ಅವರ ಕಾಲಿಗೆರ್ಕಿದ. ಸಮೃದ್ಧ ಬೇಗ ಬೇರೆ ಬಟ್ಟೆ ತೊಟ್ಟು ಬನ್ನಿ ಎಂದು ಅವನನ್ನು ಕಳುಹಿಸಿ ಮನೆಯವರನ್ನೆಲ್ಲ ಮೇಲೆ ಕಳಿಸಿದ್ಲು. ಅವನು ಬಂದ ಮೇಲೆ ಅವನ ಜೊತೆ ಟೆರೆಸ್ ಕಡೆಗೆ ಪಯಣ ಬೆಳೆಸಿದ್ಲು. ಹ್ಯಾಪಿ ಬರ್ತ್ಡೇ ಮಿಸ್ಟರ್ ಹೀರೋ ಎಂದು ಜೋರಾಗಿ ಕೂಗಿದ್ರು ಅವ ಕಾಲಿಟ್ಟ ತಕ್ಷಣ. ಹ್ಯಾಪಿ ಬರ್ತ್ಡೇ ದೊಡ್ಡಪ್ಪ. ಆರವ್ ಕೂಡ ಕಿರುಚಿದ್ದ. ಹೆಚ್ಚೇನೂ ಅಲಂಕಾರ ಮಾಡಿರಲಿಲ್ಲ. ಅವನಿಷ್ಟದಂತೆ ಇತಿಯ ಆಸೆಯಂತೆ ಅವನದ್ದೇ ಕೆಲವು ಸ್ಟೈಲಿಶ್ ಫೋಟೋಗಳನ್ನು ಸುತ್ತಲೂ ಇಟ್ಟಿದ್ರೆ ಇತಿ ಸಮೃದ್ಧ ಫೋಟೋ ಕೇಕ್ ಮೇಲಿತ್ತು. ಒಂದೆರಡು ದೊಡ್ಡ ಲೈಟ್ಸ್, ಕೆಲವು ಹೂಗಳು, ಚಿಕ್ಕ ಚಿಕ್ಕ ಲೈಟ್, ಕೆಲವು ಬಲೂನ್ಸ್, ಜೊತೆಗೆ 2 ಕೇಕ್. ಒಂದು ಇತಿ ಮಾಡಿದ ಕೇಕ್, ಇನ್ನೊಂದು ಆರ್ಡರ್ ಮಾಡಿದ್ದು. ಎಲ್ಲರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದ. ನಾರಾಯಣ್ ಲಕ್ಷ್ಮಿ ಬಂಗಾರದ ಬ್ರೇಸ್ಲೆಟ್ ಕೊಟ್ಟರು. ಶರಾವತಿ ಶಿವಪ್ರಸಾದ್ ಬಂಗಾರದ ಚೈನ್, ರಮೇಶ್ ತಾರಾ ಬಂಗಾರದ ಉಂಗುರ, ವಿನೋದ್ ಕಲ್ಪನಾ ಡಿಸೈನರ್ ಸೂಟ್, ಸಾರ್ಥಕ್ ಹರಿಣಿ KTM ಬೈಕ್, ಸಾನು ಅವನಿಷ್ಟದ ಫಾರ್ಮಲ್ ಡ್ರೆಸ್, ಸಾಮರ್ಥ್ ಅವನಿಷ್ಟದ ಬ್ರ್ಯಾಂಡೆಡ್ ಬ್ಲ್ಯಾಕ್ ಶೂ, ಆರವ್ ಅವನ ಪಾಲಿನ ಒಂದು ಚಾಕಿ, ರೇಖಾಗೆ ಇಷ್ಟ ಇಲ್ಲದೆ ಹೋದರೂ ಬ್ರ್ಯಾಂಡೆಡ್ ಒಂದು ಬ್ರೇಸ್ಲೆಟ್ ಕೊಟ್ಟರು. ಮಾನು ಬ್ರ್ಯಾಂಡೆಡ್ ವಾಚ್ ನೀಡಿದ್ಲು. ಸಾಕು ಪಾಪ, ಓದುವ ಹುಡುಗ ಆದರೂ ತನ್ನ ಅಣ್ಣನಿಗಾಗಿ ಕೂಲಿಂಗ್ ಗ್ಲಾಸ್ ತಂದಿದ್ದ. ಶಿವಪ್ಪ ಒಂದು ಜೊತೆ ಬಟ್ಟೆ ಕೊಟ್ಟರು. ಅತ್ತಿಗೆ, ನಿಮ್ಮ ಗಿಫ್ಟ್ ಏನು? ಕುತೂಹಲದಿಂದ ಕೇಳಿದಳು ಸಾನು. ಈ ಬಾಕ್ಸ್ ನಾನು ಹೇಳುವವರೆಗೂ ಓಪನ್ ಮಾಡಬೇಡಿ ಎಂದು ಚಿಕ್ಕ ಬಾಕ್ಸ್ ಕೊಟ್ಟಳು. ಅತ್ತಿಗೆ, ಇಷ್ಟು ಚಿಕ್ಕ ಬಾಕ್ಸಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ, ಓಪನ್ ಮಾಡಿಸಿ ಹಠ ಹಿಡಿದಳು ಸಾನು. ಇಲ್ಲಮ್ಮ, ನಾನು ಹೇಳಿದ ಮೇಲೆ ಗೊತ್ತಾಗೋದು. ಪ್ಲೀಸ್ ಅತ್ತಿಗೆ, ಇಷ್ಟು ಚಿಕ್ಕ ಬಾಕ್ಸ್ ಅಂದರೆ ಏನಿರ್ಬೋದು? ಬೆಳಗ್ಗೆ ನಿನಗೆ ತಿಳಿಯುತ್ತೆ, ಈಗ ಮಲಗುವ ಸಮಯ, ಬನ್ನಿ ಎಂದು ಎಲ್ಲರೂ ಅವರವರ ರೂಮಿಗೆ ತೆರಳಿದರು. ತುಂಬ ಖುಷಿಯಾಗ್ತಿದೆ ಕಣೆ, ನಿನ್ನ ಕ್ಷಮೆ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಎಂದ ಸಮೃದ್ಧ ಇತಿಯನ್ನು ಎದೆಯ ಮೇಲೆ ಮಲಗಿಸಿಕೊಂಡು. ಅಷ್ಟೊಂದು ಕೆಟ್ಟವಳು ಅಂದ್ಕೊಂಡಿದ್ರಾ? ನನಗೂ ನಿಮ್ಮನ್ನು ದೂರ ಇಡಲು ಕಷ್ಟ, ಆದರೆ ಅರ್ಥ ಮಾಡಿಸಲೇಬೇಕಿತ್ತು ಎಂದಳು ಅವನನ್ನು ತಬ್ಬಿ. ಇಲ್ಲಮ್ಮ, ನೀನು ವಾರದಿಂದ ಆಡ್ತಾ ಇರೋದು ನೋಡಿದರೆ ಭಯ ಆಗ್ತಾ ಇತ್ತು. ಪಾಪ, ಕಮ್ಮಿ ಹೆದರಿದ್ದಾನೆ ಅವ. ಸಾರಿ ಎಂದಳು ಮೆಲ್ಲಗೆ ಮುತ್ತು ರವಾನಿಸಿದ್ಲು. ಇಬ್ಬರು ನೆಮ್ಮದಿಯಿಂದ ನಿದ್ರೆಗೆ ಜಾರಿದ್ರು. ಬೆಳಗ್ಗೆ ಎದ್ದವನಿಗೆ ಮತ್ತೊಮ್ಮೆ ಶುಭಾಶಯಗಳು ತಿಳಿಸಿ ತಾನು ಹೊಸ ಸೀರೆ ತೊಟ್ಟಳು. ಅವನು ತನ್ನ ತಂಗಿ ಕೊಟ್ಟಿದ್ದ ಫಾರ್ಮಲ್ ಡ್ರೆಸ್, ತಮ್ಮ ಕೊಟ್ಟಿದ್ದ ಶೂ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜ ಅಜ್ಜಿ, ಒಟ್ಟಾರೆ ಎಲ್ಲ ಗಿಫ್ಟ್ಗಳು ಅವನ ಮೇಲಿದ್ವು. ಜೊತೆಗೆ ಇತಿ ಕೊಟ್ಟ ಕ್ಷಮೆಯಿಂದ ಬಂದ ನಗು, ಅದೊಂದೇ ಸಾಕಿತ್ತು ಅವನಿಗೆ. ಅವನ ಅಮ್ಮಂದಿರು ಮೃಷ್ಟಾನ್ನ ಭೋಜನವನ್ನೇ ತಯಾರು ಮಾಡಿದ್ರು ಅವನಿಗಾಗಿ. ಒಬ್ಬೊಬ್ಬರದು ಒಂದೊಂದು ಸ್ವೀಟ್. ಸ್ಯಾಮ್, ಇದು ನಿಂಗೆ ಅಂದ ಜಾಮೂನ್. ಲಕ್ಷ್ಮಿ ಅವರು ಕಡೆಗೆ ಕಲ್ಪನಾ, ನನ್ನ ಸ್ಪೆಷಲ್ ಪಾಯಸ. ತಾರಾ, ನಂದು ಲಡ್ಡು. ಹರಿಣಿ, ನನ್ನ ಭಾವನಿಗೆ ನನ್ನ ಕಡೆಯಿಂದ ಹೋಳಿಗೆ. ಶರಾವತಿಯವರು, ನನ್ನ ಮೊಮ್ಮನಿಗೆ ಹಲ್ವಾ. ಸಾನು, ನನ್ನದು ಡೈರಿ ಮಿಲ್ಕ್. ಅಡುಗೆ ಮಾಡಲು ಬರೋದಲ್ಲ. ಮಾನು, ನನ್ನ ಸ್ಯಾಮ್ಗಾಗಿ ಸ್ವೀಟ್ ಪೊಂಗಲ್ ಮಾಡಿದ್ದೇನೆ. ಇತಿ, ನಾನು ಜಹಾಂಗೀರ್ ಮಾಡಿದ್ದೀನಿ. ಮಾಮ್, ಚಿಕ್ಕೀಸ್, ಸಿಸ್ಟರ್, ಇಷ್ಟೆಲ್ಲ ಹೇಗೆ ತಿನ್ನೋದು? ಸಮೃದ್ಧ ನಕ್ಕು ನುಡಿದ. ಎಲ್ಲ ಜಸ್ಟ್ ಟೇಸ್ಟ್ ಮಾಡೋ ಮಗನೇ, ನಕ್ಕರು ನಾರಾಯಣ್. ಎಲ್ಲರದು ತಿಂಡಿ ಆದ ಮೇಲೆ ಹಾಲ್ನಲ್ಲಿ ಕುಳಿತಿದ್ರು. ನಾವೆಲ್ಲ ಒಂದು ಗೇಮ್ ಆಡೋಣ. ಎಲ್ಲರೂ ರಜೆ ಹಾಕಿದ್ರಲ್ಲ, ಇದು ಎದ್ದು ನುಡಿದ್ಲು. ಮಾಡೋ ಕೆಲಸ ಇಲ್ಲ, ಗೊಣಗಿಕೊಂಡಳು ರೇಖಾ. ಏನಮ್ಮ, ಅದು ನಮಗೆ ಈ ವಯಸ್ಸಲ್ಲಿ ಆಟ ಆಡೋಕ್ಕೆ ಬರಲ್ವೇ? ನೋಡಿದರು ಶಿವಪ್ರಸಾದ್. ಆಡೋ ವಯಸ್ಸಲ್ಲಿ ಆಡಿದೀಯ ಬಿಡಿ ತಾತ. ಸಾರ್ಥಕ್ ಮಾತಿಗೆ ಎಲ್ಲರೂ ನಕ್ಕರು. ಥೂ, ದೊಡ್ಡವರಿದ್ರಿಗೆ ಏನ್ರು ನಿಮ್ಮದು? ಗದರಿದಳು ಹರಿಣಿ. ಯಾವ ಆಟ ಐತಿ ಕೇಳಿದರು ವಿನೋದ್. ಮಾವ, ಎಲ್ಲ ಗಂಡಸರು ಒಂದು ಟೀಮ್, ಎಲ್ಲ ಹೆಂಗಸರು ಒಂದು ಟೀಮ್. ಆಮೇಲೆ ರಮೇಶ್ ಕೇಳಿದರು. ನಿಮ್ಮ ಟೀಮ್ ಇಂದ ಒಬ್ಬರು ಬರಬೇಕು. ನಿಮ್ಮ ಬೆನ್ನ ಮೇಲೆ ನಾವೇನು ಬರೆಯುತ್ತೀವೋ ಸರಿಯಾಗಿ ಊಹಿಸಿದ್ರೆ 1 ಅಂಕ. ವಾವ್, ಇಂಟ್ರೆಸ್ಟಿಂಗ್ ಗೇಮ್. ಕಲ್ಪನಾ ಚಿಕ್ಕ ಮಗುವೆ ಸರಿ. ಮೊದಲು ನಾನು ಓಡಿ ಬಂದ ಆರವ್. ಅವನ ಬೆನ್ನ ಮೇಲೆ ರಾಕಿ ಎಂದು ಬರೆದರೆ ಅವಲ್ಲ ಅಕ್ಕಿ ಎಂದಿದ್ದ. ಅಲ್ಲಿಗೆ ಅವರ ತಂಡಕ್ಕೆ 1 ಅಂಕ. ನಂತರ ಕಲ್ಪನಾ ಅವರ ಬೆನ್ನ ಮೇಲೆ ವಿನೋದ್ ಲವ್ ಯು ಎಂದು ಬರೆದರು. ಅವರು ನಾಚಿ ನುಡಿದ ಕ್ರಿಯೆಗೆ ಎಲ್ಲ ನಕ್ಕೊಬಿಟ್ರು. ಹೀಗೆ ಎಲ್ಲರೂ ಆಡಿ ಗಂಡಸರದು 5 ಅಂಕ, ಹೆಂಗಸರದು 5 ಅಂಕ ಆಗಿತ್ತು. ಇವಾಗ ಬಂದ ಸಮೃದ್ಧ. ಅವನ ಬೆನ್ನ ಮೇಲೆ ಇತಿಯ ಬರೆಯುತ್ತಿದ್ಲು. ಅವಳು ಒಂದೊಂದೇ ಅಕ್ಷರ ಬರೆದಂತೆ ಅವ ಅದನ್ನು ಉಚ್ಚಾರ ಮಾಡುತ್ತಿದ್ದ. ಈ ಮ ನೆ ಗೆ ಹೋ ಸ ಸ ದ ಸ್ಯ ರು ಬ ರು ತಿ ದ ರೇ
ಕೊನೆಯ ಅಕ್ಷರ ಬರೆಯುವಾಗ ಅವಳ ಕೈ ನಡುಗಿದರೆ ಅವನ ಸ್ವರ ಕಂಪಿಸಿತ್ತು. ಈ ಮನೆಗೆ ಹೊಸ ಸದಸ್ಯ ಬರುತ್ತಿದ್ದಾರೆ. ಆ ಒಂದು ವಾಕ್ಯದಲ್ಲೇ ಎಲ್ಲರ ಖುಷಿ ಅಡಗಿತ್ತು. ಇದೇ ದಿವಸಕ್ಕೆ ತನಗಾಗುತ್ತಿರುವ ಆಯಾಸ, ಸುಸ್ತು ಎಲ್ಲವನ್ನು ಎಲ್ಲರಿಂದ ಮರೆಮಾಚಿ ನಗುತ್ತಿದ್ದಳು. ಆ ವಿಷಯ ಹೇಳಿದೊಡನೆ ಎಲ್ಲರ ಮುಖದಲ್ಲೂ, ಅದರಲ್ಲೂ ಸಮೃದ್ಧ ಕಣ್ಣಲ್ಲಿ ಮೂಡಿದ ಹೊಳಪೆ ಸಾಕಿತ್ತು. ವಾರದಿಂದ ಅವಳು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿತು. ಅವನಿಗೆ ಕೊಟ್ಟಿದ್ದ ಬಾಕ್ಸ್ ಮತ್ತೆ ಅವನ ಎದುರಿಗೆ ಹಿಡಿದು ಓಪನ್ ಮಾಡಿ ಎಂದಳು. ಅವನು ಓಪನ್ ಮಾಡಿ ನಡುಗುವ ಕೈಯಿಂದಲೇ. ಒಂದು ಕಡೆ ಇಂಗ್ಲಿಷ್ನಲ್ಲಿ ನೀವು ತಂದೆಯಾಗುತ್ತಿದ್ರಿ ಎಂದು ಬರೆದಿದ್ದರೆ, ಇನ್ನೊಂದು ಕಡೆ ಅವಳ ತಾಯ್ತನದ ಕನ್ಫರ್ಮ್ ಮಾಡಿದ ಕಿಟ್. ಅದನ್ನು ಓದಿದವನ ಕೈ ಇನ್ನೂ ಕಂಪಿಸುತ್ತಿತ್ತು. ಹೌದಾ ಎಂಬಂತೆ ಅವಳ ಮುಖ ನೋಡಿದಾಗ ಅವಳು ತಲೆ ತಗ್ಗಿಸಿದ್ಲು. ಯಾವ ಕ್ಷಣಕ್ಕಾಗಿ ಅವನು ಹಂಬಲಿಸುತ್ತಿದ್ದನೋ ಆ ಗಳಿಗೆ ಬಂದು ಬಿಟ್ಟಿದೆ. ನಾನು ತಂದೆಯಾಗುತ್ತಿದ್ದೇನೆ, ಅದೊಂದು ಮಾತು ಅದೆಷ್ಟು ಖುಷಿ ಕೊಟ್ಟಿರಬೇಡ ಅವನಿಗೆ. ಹುಡುಗ ಕ್ಷಣವೂ ಯೋಚಿಸದೆ ಅವಳನ್ನೆತ್ತಿ ತಿರುಗಿಸಿಯೇ ಬಿಟ್ಟ. ಎಲ್ಲರೂ ಅವರಿಬ್ಬರ ಖುಷಿ ನೋಡಿ ಕಣ್ತುಂಬಿಕೊಂಡರೆ ಅಲ್ಲೆರಡು ಅತೃಪ್ತ ಜೀವಗಳು ಉರಿದು ಹೋಗಿದ್ವು. ನಿಧಾನವಾಗಿ ಕೆಳಗೆ ಇಳಿಸಿದವ ಅವಳ ಹಣೆಗೆ ಆಸ್ತೆಯಿಂದ ಮುತ್ತಿಟ್ಟ. ಕಾಂಗ್ರೆಟ್ಸ್ ಕಣೋಣ್ಣ. ತನ್ನಣ್ಣನ ತಬ್ಬಿದ ಸಾರ್ಥಕ್ ಸಮರ್ಥ. ಮನೆಯ ಹೆಂಗಳೆಯರು ಓಡಿದರು ಕಿಚನ್ಗೆ. ಸಮೃದ್ಧವಾಗಿ ಮಾಡಿದ ಸ್ವೀಟ್ ಎಲ್ಲ ಈಗ ಇತಿಯ ಬಾಯಿಯಲ್ಲಿ. ಎಂಥ ಶುಭ ಸುದ್ದಿ ಕೊಟ್ಟೆ ತಾಯಿ, ತಲೆಯ ನೇವರಿಸಿದ್ರು ಶರಾವತಿ. ಏನೋ ಮೊಮ್ಮಗನೇ, ಹನಿಮೂನ್ ಮುಗಿಸ್ಕೊಂಡು ಬಂದು ಒಂದೇ ತಿಂಗಳಿಗೆ ಪ್ರಮೋಷನ್ ತಗೋತಾ ಇದೆಯಾ ನಕ್ಕು ಮೊಮ್ಮಗನ ಕಾಲೆಳೆದ್ರು ಶಿವಪ್ರಸಾದ್. ಅತಿಗೆ, ಇದಕ್ಕೇನಾ ನೀವು ಮೊನ್ನೆಯಿಂದ ಮುಖ ಸಪ್ಪೆ ಇಟ್ಕೊಂಡಿದ್ದು? ಮತ್ತೆ ಇವತ್ತು ಎಲ್ಲರಿಗೂ ರಜೆ ಹಾಕಿಸೊಂದಿದ್ದು. ಸ್ವೀಟ್ ಸರ್ಪ್ರೈಸ್ ಅತಿಗೆ. ಕಾಂಗ್ರಾಟ್ಸ್ ಬೋತ್ ಆಫ್ ಯು. ಅಣ್ಣನ ಅತ್ತಿಗೆ ತಬ್ಬಿ ನುಡಿದಳು ಸಾನು. ಎಷ್ಟು ತಿಂಗಳೈತಿ ಲಕ್ಷ್ಮಿಯವರು ಕೇಳಿದ್ರು. 2ಕ್ಕೆ ಬಿದ್ದಿದೆ ಅತ್ತೆ. ಮೊನ್ನೆಗೆ ಮೆಲ್ಲಗೆ ನುಡಿದ್ಲು. ಹುಡುಗಿಗೆ ನಾಚಿಕೆ, ಎಲ್ಲರೆದುರು ನಿಂತಿರುವುದೇ ಹೆಚ್ಚು. ದೊಡ್ಡಪ್ಪ, ಯಾಕೆ ಎಲ್ಲರೂ ದೊಡ್ಡ ಮಮ್ಮಿಗೆ ಚೀಟ್ ತಿನ್ನಿಸ್ತಿದ್ಲಿ? ಆರೋ ಮುದ್ದಾಗಿ ಪ್ರಶ್ನೆಗೆ ತನ್ನ ತೆಗೆಗೆ ತೆಗೆದುಕೊಂಡ ಸಮೃದ್ಧ, ನಿನ್ನ ಜೊತೆ ಆಡೋಕೆ ಪಾಪು ಬರ್ತಾ ಇದೆ. ನಿನ್ನ ಥರನೇ ಕ್ಯೂಟ್ ಇರೋದು. ಗಲ್ಲಕ್ಕೆ ಮುತ್ತನಿಟ್ಟು ನುಡಿದ. ಹೌದಾ? ಅದಕ್ಕೆ ದೊಡ್ಡ ಮಮ್ಮಿಗೆ ಯಾಕೆ ಚೀಟ್ ಕೊಟ್ಟಿದ್ದು? ನಿನ್ನ ದೊಡ್ಡ ಮಮ್ಮಿ ಹೊಟ್ಟೆಯಲ್ಲಿ ಪಾಪು ಇರೋದು ಯಾವಾಗ ಬರುತ್ತೆ? ಇನ್ನೂ 7 ತಿಂಗಳು ಕಾಯಬೇಕು. 7 ತಿಂಗಳ? ಬೇಡ, ಇವಾಗೆ ಬಾ ಅನ್ನಿ. ಅದು ನಿನ್ನ ಥರ ದೊಡ್ಡದು ಆಗಬೇಕಲ್ಲ, ಅದಕ್ಕೆ ತಡ ಆಗುತ್ತೆ. ಹೌದಾ? ದೊಡ್ಡ ಮಮ್ಮಿ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ. ಅದೇಗೋ ತಂಗಿನೇ ಅಂತ ಹೇಳ್ತೀಯಾ? ಮೊನ್ನೆ ಅಪ್ಪ ಅಮ್ಮನ ಹತ್ರ ಕೇಳ್ತಿದ್ಲು, ನಮ್ಮ ಆರೋಗ್ಯ ತಂಗಿ ಪಾಪು ಕೊಡಬೇಕು ಅಂತ. ಅವನೆಂದಾಗ ಅರಣಿ ನಾಚಿ ತಲೆ ತಗ್ಗಿಸಿದ್ರೆ ಸಾರ್ಥಕ್ ತಲೆ ಚೆಚ್ಚಿಕೊಂಡ. ಎಲ್ಲರೂ ಹೊಟ್ಟೆ ಹಿಡಿದು ನಕ್ಕರು. ಮಕ್ಕಳ ಮುಂದೆ ರೊಮ್ಯಾನ್ಸ್ ಕಮ್ಮಿ ಮಾಡೋ ಕುಮಾರ. ರಮೇಶ್ ನೋಡಿದರು. ಇತಿ, ಡಾಕ್ಟರ್ ಬಳಿ ಚೆಕ್ ಮಾಡಿಸಿದ್ಯಾ? ತಾರಾ ಕೇಳಿದ್ರು. ಹಾಂ ಅತ್ತೆ, ನಿನ್ನೆ ಸಂಜೆ ಹೋಗಿದ್ದೆ. ಏನು ಹೇಳಿದರು? ಲಕ್ಷ್ಮಿ ಕೇಳಿದರು. ಏನೂ ಪ್ರಾಬ್ಲಮ್ ಇಲ್ಲ ಅಂದರು ಅತ್ತೆ. ಸರಿ, ಆದರೂ ರಿಸ್ಕ್ ಬೇಡ. ಇವತ್ತು ಇಬ್ಬರು ಹೋಗಿ ಇನ್ನೊಮ್ಮೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸರಿ ಅತ್ತೆ ಎಂದೇಳಿ ಎಲ್ಲರ ಆಶೀರ್ವಾದ ತೆಗೆದುಕೊಂಡರು ಜೋಡಿಗಳು. ಕಾರ್ ಏರಿದ ಪಯಣ ಹಾಸ್ಪಿಟಲ್ನತ್ತ ಸಾಗಿತ್ತು. ಯಾರೂ ಇಲ್ಲದ ಒಂದು ಜಾಗದಲ್ಲಿ ಗಾಡಿ ನಿಲ್ಲಿಸಿದ. ಅವಳ ಕೈ ಹಿಡಿದು ಕೆಳಗೆ ಇಳಿಸಿದವ ಅವಳನ್ನು ತಬ್ಬಿಬಿಟ್ಟ. ಸಮೃದ್ಧ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ದೀರಾ ಎಂದಳು ಮೊದಲೇ ಸುಸ್ತು ಅವಳಿಗೆ. ಐ ಲವ್ ಯು ಸೋ ಮಚ್ ಇತಿ. ಅದೇ ಭಂಗಿಯಲ್ಲಿ ನುಡಿದು ಬಿಟ್ಟನವ. ಲವ್ ಯು ಟು ಸಮೃದ್ಧ. ಅವನ ಪ್ರೀತಿಗೆ ಅವಳಿಗಾಸರೆ. ಎಷ್ಟು ದಿನ ಆಯಿತು ಗೊತ್ತಾಗಿ? ಕೈ ಹಿಡಿದು ಕಾರಿಗೊರಗಿ ಕೇಳಿದ. 7 ದಿನ. ಮೆಲ್ಲಗೆ ನುಡಿದ್ಲು. ಅದೇಗೆ ಮುಚ್ಚಿಟ್ಟೆ ನೀನು ಇಂಥದ್ದೊಂದು ವಿಷಯವ? ಅವನಿಗೂ ಆಶ್ಚರ್ಯ. ಇಂಥ ವಿಷಯವೆಲ್ಲ ಹೇಗೆ ಮುಚ್ಚಿಡಲಾಗುತ್ತೆ? ನಿಮ್ಮ ವಿಷಯ ತಿಳಿಯುವ ಮೊದಲವೇ ಸ್ವಲ್ಪ ಒಮ್ಮೆಟ್ ಆಯಾಸ ಆಗ್ತಿತ್ತು. ಪೀರಿಯಡ್ ತಪ್ಪಿ 2 ತಿಂಗಳಾಗಿತ್ತು. ಆದರೆ ನನಗೆ ಕಾಮನ್ ಅಂತ ನೆಗ್ಲೆಕ್ಟ್ ಮಾಡಿದೆ. ಯಾವುದಕ್ಕೂ ಇರಲಿ ಎಂದು ಅವತ್ತು ಟೆಸ್ಟ್ ಮಾಡಿದೆ. ಪಾಸಿಟಿವ್ ಬಂತು. ಆ ವಿಷಯ ನಿಮಗೆ ಹೇಗೆ ತಿಳಿಸಬೇಕು ಅಂತ ಚಿಂತಿಸುವಾಗ ಆ ಆಡಿಯೋ ಬಂದಿದ್ದು. ಆಮೇಲೆ ಅದನ್ನೇ ಅಸ್ತ್ರ ಮಾಡಿಕೊಂಡು ನಿಮ್ಮಿಂದ ದೂರ ಉಳಿದೆ. ಇದೇ ದಿನ ಸರ್ಪ್ರೈಸ್ ಕೊಡಬೇಕೆಂದು ಅಂದು ಬೇಜಾರಾಗಿದ್ದು ನಿಜ. ಆದರೆ ಈ ಸಮಯದಲ್ಲಿ ನಿಮಗೆ ನನ್ನ ಬಗ್ಗೆ ತಿಳಿಯಬಾರದು ಎಂದು ನಿರ್ಲಕ್ಷ್ಯ ತೋರಿದೆ. ಊಟ ತಿಂಡಿ ಏನೂ ಸೇರುತ್ತಿರಲಿಲ್ಲ. ಇವೆಲ್ಲ ಸೂಕ್ಷ್ಮ ನಿಮಗೆ ತಿಳಿಯುತ್ತೆ ಅಂತ ದೂರ ಇಟ್ಟೆ. ನಿನ್ನೆ ಯಾವುದಕ್ಕೂ ಇರಲಿ ಎಂದು ಡಾಕ್ಟರ್ ಬಳಿ ಚೆಕ್ ಮಾಡಿಸಿದೆ. ಕನ್ಫರ್ಮ್ ಆಯಿತು. ನನಗಾದ ಖುಷಿಗೆ ನಿಮಗೆಲ್ಲಿ ಬಾಯಿ ಬಿಡ್ತೀನೋ ಅಂತ ಮತ್ತೆ ಡಿವೋರ್ಸ್ ನಾಟ್ ಕಾಡಿದೆ. ಸಾರಿ, ಇಷ್ಟ ಆಯಿತಾ ಸರ್ಪ್ರೈಸ್ ಎಂದು ಅವನೆದಿಗೆ ಒರಗಿದ್ಲು. ಇಷ್ಟ ಆಗದೆ ಇರುತ್ತಾ? ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ಯಾ ನನ್ನ ಬಂಗಾರಿ? ಇನ್ನು ಮುಂದೆ ಏನೂ ಯೋಚಿಸುವ ಹಾಗಿಲ್ಲ. ಅವಳ ಒಡಲ ಮೇಲೆ ಒಂದು ಕೈ ಇಟ್ಟು ನುಡಿದ. ಸರಿ ಬನ್ನಿ, ತಡ ಆಗುತ್ತೆ ಎಂದು ಇಬ್ಬರು ಹೊರಟರು ಆಸ್ಪತ್ರೆಗೆ. ಏನೂ ತೊಂದರೆ ಇಲ್ಲ, ಜಾಸ್ತಿ ಆಯಾಸ ಮಾಡ್ಕೋಬೇಡಿ. ತುಂಬ ವೀಕ್ ಇದ್ರೆ ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ, ತೆಗೆದುಕೊಳ್ಳೆ. ಮುಂದಿನ ವಾರ ಮತ್ತೆ ಬನ್ನಿ ಎಂದರು. ಅವಳನ್ನು ಪರೀಕ್ಷಿಸಿದ ಡಾಕ್ಟರ್. ಸರಿ ಡಾಕ್ಟರ್ ಎಂದವ ಅವಳು ಹೇಳಿದ ಪ್ರತಿ ಮಾತು ಗಮನವಿಟ್ಟು ಕೇಳಿದ. ಅಲ್ಲಿ ಎಲ್ಲ ಮುಗಿಸಿಕೊಂಡು ದೇವಸ್ಥಾನದ ಕಡೆಗೆ ನಡೆದರು. ಮುಂದುವರಿಯುವುದು.
ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಧನ್ಯವಾದಗಳು.